morning everyone. Welcome to today's class. Now in this class we will study the second chapter, that is marketing environment and buying behavior. In this class, in this topic, we will be studying about marketing environment, meaning and definition, types of environment, market segmentation, meaning and definition, basis for segmentation, buyer behavior, buying decision process. In the last class, we have completed with the first module of marketing management, that is introduction to marketing, meaning, definition, features, functions, importance, scope of marketing management, etc. So today's class will enable the students to understand the meaning of marketing environment, its component, market segmentation, basis of segmentation, buying behavior and decision making. So welcome to the first topic, that is ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅಂದರೆ ಮಾರಾಟ ಪ್ರಕ್ರಿಯೆ ಪರಿಸರ. ನಾವು ವ್ಯವಹಾರ ಪರಿಸರದ ಬಗ್ಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಡೀಟೇಲ್ ಆಗಿ ಕಲ್ತಿದ್ದೀವಿ. ಸೊ ಅದರದ್ದೇ ಒಂದು ಭಾಗ ಇದು ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅಂತ ಹೇಳ್ಬಹುದು. ಸೊ ವ್ಯವಹಾರ ಪರಿಸರ ಅಂತಂದರೆ ವ್ಯವಹಾರಕ್ಕೆ ಸಂಬಂಧಿಸಿದಂಥ ಪರಿಸರಕ್ಕೆ ನಾವು ವ್ಯವಹಾರ ಪರಿಸರ ಅಥವಾ ಬಿಸ್ನೆಸ್ ಎನ್ವೈರ್ಮೆಂಟ್ ಅಂತ ಕರಿತೀವಿ. ಸಿಮಿಲರ್ಲಿ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ದ ಇಂಟರ್ನಲ್ ಫ್ಯಾಕ್ಟರ್ಸ್, ಅಂದರೆ ಆಂತರಿಕ ಅಂಶಗಳು ಯಾವ್ಯಾವು? ಎಂಪ್ಲಾಯೀಸ್, ಕಸ್ಟಮರ್ಸ್, ಶೇರ್ ಹೋಲ್ಡರ್ಸ್, ರಿಟೇಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್. ಇನ್ ಅಡಿಷನ್ ಟು ದಿಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಬಾಹ್ಯ ಅಂಶಗಳು, ಪಾಲಿಟಿಕಲ್, ಲೀಗಲ್, ಸೋಷಿಯಲ್, ಟೆಕ್ನಾಲಜಿಕಲ್ ಆ್ಯಂಡ್ ಎಕನಾಮಿಕಲ್ ಫ್ಯಾಕ್ಟರ್ಸ್ that surround the business and influence its marketing operation. ಸೊ ಇವು ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅಂದರೆ ಇಂಟರ್ನಲ್ ಫ್ಯಾಕ್ಟರ್ಸ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದಟ್ ಸರೌಂಡ್ ದಿ ಬಿಸ್ನೆಸ್ ಆ್ಯಂಡ್ ಇನ್ಫ್ಲುಯೆನ್ಸ್ ಇಟ್ಸ್ ಮಾರ್ಕೆಟಿಂಗ್ ಆಪರೇಷನ್ಸ್. ಒಂದು ಮಾರ್ಕೆಟಿಂಗ್ ಆಪರೇಷನ್ಸ್ ಮಾಡಬೇಕು ಅಂತಂದರೆ ಅಥವಾ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಒಂದು ಬಿಸ್ನೆಸ್ ಮಾರ್ಕೆಟಿಂಗ್ ಪ್ರಕ್ರಿಯೆ ಮೇಲೆ ಸಂಬಂಧಪಟ್ಟಂಥ ಇಂಟರ್ನಲ್ ಫ್ಯಾಕ್ಟರ್ಸ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳ ಸ್ಟಡಿಗೆ ಅಥವಾ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಸ್ಟಡಿ ಅಂತ ಕರಿತೀವಿ. ಸೊ ಇಂಟರ್ನಲ್ ಫ್ಯಾಕ್ಟರ್ಸ್ ಬಂದಾಗ ಎಂಪ್ಲಾಯೀಸ್, ಕಸ್ಟಮರ್ಸ್, ಶೇರ್ ಹೋಲ್ಡರ್ಸ್, ರಿಟೇಲರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಂದಾಗ ಇವು ಮ್ಯಾಕ್ರೋ ಎನ್ವೈರ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಕೂಡ ಕರಿತೀವಿ ನಾವು, ಅಥವಾ ಮ್ಯಾಕ್ರೋ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇಲ್ಲಿ ಪಾಲಿಟಿಕಲ್, ಲೀಗಲ್, ಸೋಷಿಯಲ್, ಸ್ಟಡಿ ಮಾಡಿದಾಗ ನಮಗೆ ಇವೆಲ್ಲ ಅಂಶಗಳು ಬಿಸ್ನೆಸ್ ಮೇಲೆ ಹೇಗೆ ಪರಿಣಾಮ ಬೀರ್ತದೆ, ಆಮೇಲೆ ನಾವು ಯಾವ್ಯಾವ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕು, ಅದ್ರ ಪರಿಣಾಮಗಳು ಏನಿರ್ತದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಆ ಸ್ಟಡಿಗೆ ನಾವೇನಂತ ಕರಿತೀವಿ? ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ನೀಡ್ ಫಾರ್ ಸ್ಕ್ಯಾನಿಂಗ್ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್. ಯಾಕೆ ನಾವು ಮಾರ್ಕೆಟಿಂಗ್ ಎನ್ವೈರ್ಮೆಂಟನ್ನು ಸ್ಕ್ಯಾನ್ ಮಾಡಬೇಕು? First of all, first point is knowledge of marketing is essential to marketing management. So, knowledge of marketing environment is essential or is central to marketing management. ಒಂದು ಯಾವುದೇ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಥವಾ ನಾವು ಮಾರಾಟ ಪ್ರಕ್ರಿಯೆ ನಿರ್ವಹಣೆ ಮಾಡಾಕತ್ತೀವಿ ಅಂದರೆ, ಮಾರ್ಕೆಟಿಂಗ್ ಪ್ರಾಸೆಸ್ ಮಾಡಾಕತ್ತೀವಿ ಅಂದರೆ ಅದರ ಅಧ್ಯಯನ ಬಹಳ ಇಂಪಾರ್ಟೆಂಟ್ ಅದ. ಪರಿಸರದ ಅಧ್ಯಯನ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ ನಮಗೆ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಬೇಕಾಗ್ತದೆ, ಕಸ್ಟಮರ್ಸ್ ನೀಡ್ಸ್ ಬೇಕಾಗ್ತದೆ, ಅವರ ವಾಂಟ್ಸ್ ಆ್ಯಂಡ್ ನೀಡ್ಸ್, ಅವರ ಬೇಡಿಕೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗ್ತದೆ? ಆ ಪರಿಸರವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ, ಅದಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ.
Next one, strategic response to marketing is possible only with proper environment analysis. Strategic response to environment is possible only with proper ಎನ್ವೈರ್ಮೆಂಟ್ ಅನಾಲಿಸಿಸ್. ಅಂದರೆ ಸ್ಟ್ರಾಟಜಿಕ್ ರೆಸ್ಪಾನ್ಸ್ ಅಂದರೆ ನಾವು ಏನು ಆ್ಯಕ್ಷನ್ ತಗೋಬೇಕು, ಯಾವ ಒಂದು ಸಿಚುವೇಶನ್ಗೆ ಅಥವಾ ಯಾವ ಒಂದು ಘಟನೆಗೆ ಏನು ಆ್ಯಕ್ಷನ್ ತಗೋಬೇಕು, ಇದು ನಮ್ಗೆ ಹೆಂಗೆ ಗೊತ್ತಾಗ್ತದೆ ಅಂದರೆ ನಾವು ಎನ್ವೈರ್ಮೆಂಟಲ್ ಎಕನಾಮಿಕ್ ಎನ್ವೈರ್ಮೆಂಟ್, ಆರ್ಥಿಕ ಸ್ಥಿತಿಯಲ್ಲಿ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನೋ ಒಂದು ಬದಲಾವಣೆ ಆಯಿತು. ಸೊ ಆ ಬದಲಾವಣೆಗೆ ನಮ್ಮ ರೆಸ್ಪಾನ್ಸ್ ಹೆಂಗಿರ್ತದೆ, ನಮ್ಮ ನಿರ್ಣಯ ಹೆಂಗಿರ್ತದೆ, ಅದು ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂದರೆ ಎನ್ವೈರ್ಮೆಂಟ್ ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗ್ತದೆ. ಸಪೋಸ್ ಈಗ ಕಾಂಪಿಟೇಟರ್ ಇದ್ದವನು ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾನೆ. ಸೊ ಅದಕ್ಕೆ ನಮ್ಮದು ರೆಸ್ಪಾನ್ಸ್ ಏನಿರ್ತದೆ, ಅದಕ್ಕೆ ನಮ್ಮ ಆನ್ಸರ್ ಏನಿರ್ತದೆ, ಅದು ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂತಂದರೆ ಪ್ರಾಪರ್ ಎನ್ವೈರ್ಮೆಂಟಲ್ ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಒಂದು ಕಂಪನಿ ಯಾವ ರೀತಿಯಾಗಿ ಅದು ಪ್ರತಿಕ್ರಿಯೆ ಮಾಡ್ತದೆ, ಆ ಪ್ರತಿಕ್ರಿಯೆ ಎದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ ಅಂತಂದರೆ ಈ ಪರಿಸರ ಅಧ್ಯಯನ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ. ಥರ್ಡ್ ಒನ್, ಸ್ಪಾಟಿಂಗ್ ದಿ ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಓಕೆ, ಇಫ್ ಯು ರಿಮೆಂಬರ್ ನಾವು ಲಾಸ್ಟ್ ಸೆಮಿಸ್ಟ್ರಲ್ಲಿ SWOT ಅಂತ ಕಲ್ತಿದ್ವಿ. ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್, SWOT. SWOT ಅಂದಾಗ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಇಂಟರ್ನಲ್ ಟು ದ ಎನ್ವೈರ್ಮೆಂಟ್ ಇರ್ತದೆ ಅಥವಾ ಇಂಟರ್ನಲ್ ಟು ಆರ್ಗನೈಸೇಷನ್ ಇರ್ತದೆ. ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್ ಏನಿರ್ತದೆ ಎಕ್ಸ್ಟರ್ನಲ್ ಟು ದ ಆರ್ಗನೈಸೇಷನ್ ಇರ್ತದೆ. ಸೊ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸನ್ನು ನಾವು ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು ಅಥವಾ ಈಸಿಯಾಗಿ ನಾವು ಕಂಡುಹಿಡಿಬೋದು. ಬಟ್ ಅದೇ ಟೈಮಲ್ಲಿ ಅಪಾರ್ಚುನಿಟೀಸ್ ಮತ್ತು ಥ್ರೆಟ್ಸನ್ನು ಅಷ್ಟು ಈಸಿಯಾಗಿ ಸ್ಟಡಿ ಮಾಡೋಕ್ಕಾಗಂಗಿಲ್ಲ. ನಾವು ಭಾಳ ಡೀಟೇಲ್ಡ್ ಸ್ಟಡಿ ಮಾಡಬೇಕಾಗ್ತದೆ. ಸೊ ಆ ಡೀಟೇಲ್ಡ್ ಸ್ಟಡಿ ಹೆಂಗೆ ಪಾಸಿಬಲ್ ಆಗ್ತದೆ ಅಂತಂದರೆ ನಾವು ಎನ್ವೈರ್ಮೆಂಟನ್ನು ಸ್ಕ್ಯಾನ್ ಮಾಡಿದಾಗ ಪಾಸಿಬಲ್ ಆಗ್ತದೆ. ಪರಿಸರವನ್ನು ಅಧ್ಯಯನ ಮಾಡಿದಾಗ ನಮಗೆ ಏನು ಅವಕಾಶಗಳಿದೆ, ಏನು ಅಪಾರ್ಚುನಿಟೀಸ್ ಅದಾವ, ಏನು ಸವಾಲುಗಳಿದೆ, ಏನು ಥ್ರೆಟ್ಸ್ಗಳದಾವ ಅಂತ ಅನ್ನೋದನ್ನು ನಾವು ಅರ್ಥ ಬೇಕಾದಂಥ ಸವಾಲುಗಳು ಏನದಾವ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕಾಗ್ತದೆ. ಲಾಸ್ಟ್ ಒನ್, ಅಂಡರ್ಸ್ಟ್ಯಾಂಡ್ ದ ರೆಲೆವೆನ್ಸ್ ಆಫ್ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್. ಸೊ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಇದ್ದಿದ್ದು ಒಂದು ಅದರದ್ದು ಇಂಪಾರ್ಟೆನ್ಸ್ ಭಾಳ ಇದೆ, ಆರ್ಗನೈಸೇಷನ್ಗೆ ಅದರದ್ದು ಇಂಪಾರ್ಟೆನ್ಸ್ ಭಾಳ ಇದೆ. ಸೊ ನಾವು ಯಾವಾಗಿನ ತನಕ ನಮ್ಮ ಮಾರ್ಕೆಟಿಂಗ್ ಪ್ರಾಸೆಸ್ ಯಾವಾಗಿನ ತನಕ ಕಂಪ್ಲೀಟ್ ಆಗೋದಿಲ್ಲ ಅಂತಂದರೆ, ನಾವು ಮಾರ್ಕೆಟಿಂಗ್ ಅನಾಲಿಸಿಸ್ ಮಾಡಲಿಲ್ಲ ಅಂತಂದರೆ ನಮ್ಮ ಮಾರ್ಕೆಟಿಂಗ್ ಪ್ರಾಸೆಸ್ ಸಕ್ಸಸ್ಫುಲ್ ಆಗೋದಿಲ್ಲ. ರೈಟ್, ನಾವು ಕರೆಕ್ಟಾಗಿ ಮಾಡೋಕ್ಕಾಗಂಗಿಲ್ಲ. ಸೊ ಮಾರ್ಕೆಟಿಂಗ್ ನಾವು ಸಕ್ಸಸ್ಫುಲ್ ಮಾಡಬೇಕು ಅಂತಂದರೆ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಸ್ಟಡಿ ಕೂಡ ಸಕ್ಸಸ್ಫುಲಿ ಮಾಡಬೇಕಾಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ನಾವು ಯಾವುದೇ ಮಾರ್ಕೆಟಿಂಗ್ ಎನ್ವೈರ್ಮೆಂಟನ್ನು, ಮಾರಾಟ ಪ್ರಕ್ರಿಯೆ ಒಂದು ಪರಿಸರವನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್, ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅನಾಲಿಸಿಸ್. ಏನು ಉದ್ದೇಶಗಳದಾವ, ರೈಟ್. ಸೊ ಏನು ನೀಡ್ಸ್ ಅದ ಅದೇ ಉದ್ದೇಶಗಳಾಗ್ತವೆ. ಸಿಮಿಲರ್ ಅದೇ ಲೈನ್ಸಲ್ಲಿ ಉದ್ದೇಶಗಳು ಕೂಡ ಆಗ್ತವೆ. ಯಾಕೆ ನಾವು ಮಾಡ್ತೀವಿ ಅಥವಾ ಅದರಿಂದ ನಮಗೆ ಆಗುವಂಥ ಅನುಕೂಲಗಳು ಏನು, ಬೆನಿಫಿಟ್ಸ್ ಏನು, ಅದರಿಂದ ನಮಗೆ ಏನು ಮೆರಿಟ್ಸ್ ಆಗ್ತದೆ, ಏನು ಯೂಸ್ಫುಲ್ನೆಸ್ ಆಗ್ತದೆ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅನಾಲಿಸಿಸ್ನಿಂದ. ಫಸ್ಟ್ ಒನ್, ಟು ನೋ ವೇರ್ ಎನ್ವೈರ್ಮೆಂಟ್ ಈಸ್ ಹೆಡ್ಡಿಂಗ್. ಅಂದರೆ ಮಾರಾಟ ಪ್ರಕ್ರಿಯೆ ಒಂದು ಪರಿಸರ ಹೆಂಗಿದೆ, ಅದು ಹೆಂಗದ ಅಂದರೆ ಯಾವ ದಿಕ್ಷೆ ಅಥವಾ ಯಾವ ಡೈರೆಕ್ಷನಲ್ಲಿ, ಯಾವ ದಿಶೆಯಲ್ಲಿ ಅದು ಹೋಗ್ತಾ ಇದೆ, ಯಾವ ಡೈರೆಕ್ಷನಲ್ಲಿ ಅದು ಮೂವ್ ಆಗಕತ್ತದ, ರೈಟ್. ಗ್ರೋತ್ ಅದನೋ ಅಥವಾ ಸ್ಟಾಪೇಜ್ ಅದನೋ ಅಥವಾ ಡಿಕ್ಲೈನ್ ಅದನೋ, ಅದು ಮೇಲೆ ಇರಾಕತ್ತದೋ ತಳಗಿಳಿಯಾಕತ್ತದೋ, ಆ ಟ್ರೆಂಡ್ ಪಾಸಿಟಿವ್ ಅದನೋ ನೆಗೆಟಿವ್ ಅದನೋ. ಸೊ ಅದೆಲ್ಲ ಹೆಂಗೆ ಗೊತ್ತಾಗ್ತದೆ ಅಂತಂದರೆ ನಾವು ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಟ್ರೆಂಡ್ಸ್ ಟು ದಿ ಆರ್ಗನೈಸೇಷನ್. ಓಕೆ, ಸೊ ಮಾರ್ಕೆಟಿಂಗ್ ಎನ್ವೈರ್ಮೆಂಟಲ್ಲಿ ಕೆಲವೊಂದು ಸಲ ಏನಾಗ್ತದೆ ಆರ್ಗನೈಸೇಷನ್ಗೆ ಫೇವ್ರೇಬಲ್ ಆಗಂಥದ್ದು. ಅಂದರೆ ಅದು ಅವುಗಳಿಗೆ
ಹಿತಕಾರಿಯಾಗುವಂಥದ್ದು, ರೈಟ್? ಅವುಗಳಿಗೆ ಹೆಲ್ಪ್ ಆಗುವಂಥ ಕೆಲವೊಂದು ಸಲ ಎನ್ವೈರ್ಮೆಂಟ್ ಇರ್ತದೆ, ಕೆಲವೊಂದು ಸಲ ಅನ್ಫೇವ್ರೇಬಲ್ ಇರ್ತದೆ. ಅದರಿಂದ ಭಾಳಷ್ಟು ಕೆಟ್ಟದಾಗು ಅಥವಾ ನಷ್ಟ ಆಗುವಂಥ ಕೆಲವೊಂದು ಟ್ರೆಂಡ್ಸ್ ಇರ್ಬೋದು. ಸೊ ಫೇವ್ರೇಬಲ್ ಟ್ರೆಂಡ್ ಇದೇನೋ, ಅನ್ಫೇವ್ರೇಬಲ್ ಟ್ರೆಂಡ್ ಇದೇನೋ ಅದು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಹೆಲ್ಪ್ ಮಾಡ್ತದೆ. ಹೇಗೆ ಇದರಿಂದ ಏನು ಹೆಲ್ಪ್ ಆಗ್ತದೆ ಅಂತಂದರೆ, ಫೇವ್ರೇಬಲ್ ಇದ್ದಾಗ ಆ ಸಿಚುವೇಶನನ್ನು, ಆ ಒಂದು ಟ್ರೆಂಡನ್ನು ನಾವು ಹೆಂಗೆ ಯೂಸ್ ಮಾಡ್ಕೋಬೇಕನ್ನೋದು ನಮಗೆ ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಎಕನಾಮಿಕ್ ಎನ್ವೈರ್ಮೆಂಟಲ್ಲಿ ಗ್ರೋತ್ ಅದ, ರೈಟ್? ನಮ್ಮ ಆರ್ಥಿಕ ಸ್ಥಿತಿ ಬೆಳೆಯಕತ್ತದ ಅಂತಿಕೋರಿ, ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಕಾಣಕತ್ತೀವಿ ಅಂತಿಕೋರಿ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಹೊಸ ಹೊಸ ಪ್ರಾಡಕ್ಟ್ಸನ್ನು ತಂದು ಹೊಸ ಮಾರ್ಕೆಟನ್ನು ಗ್ರೋ ಮಾಡಿಕೊಂಡು ನಮಗೆ ಪ್ರಾಫಿಟ್ಸನ್ನು ಹೆಚ್ಚಿಗೆ ಮಾಡ್ಕೋತೀವಿ. ಬಟ್ ಫಾರ್ ಎಕ್ಸಾಂಪಲ್ ಸಪೋಸ್ ಈಗ ಸದ್ಯಕ್ಕಿನ ಸ್ಥಿತಿ ಅಂತಿಕೋರಿ, ಕರೋನಾ ಸ್ಥಿತಿಯಿಂದ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಹದಗೆಟ್ಟದ. ಸೊ ಆ ಸ್ಥಿತಿಯಲ್ಲಿ ನಾವು ಹೆಂಗೆ ನಾವು ಸರ್ವೈವ್ ಆಗಬೇಕು, ಅಥವಾ ಹೆಂಗೆ ನಾವು ನಮ್ಮ ಆರ್ಗನೈಸೇಷನನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಸೊ ಇದಕ್ಕೆ ನಾವು ಏನು ಡಿಸಿಷನ್ಸನ್ನು ತಗೋಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮಾರ್ಕೆಟಿಂಗ್ ಎನ್ವೈರ್ಮೆಂಟನ್ನು ಸ್ಟಡಿ ಮಾಡಬೇಕಾಗ್ತದೆ. ಥರ್ಡ್ ಒನ್, ಟು ಅಂಡರ್ಸ್ಟ್ಯಾಂಡ್ ದ ಇಂಪ್ಯಾಕ್ಟ್ ಆಫ್ ಈಚ್ ಎನ್ವೈರ್ಮೆಂಟ್ ಫ್ಯಾಕ್ಟರ್, ವೆರಿ ಇಂಪಾರ್ಟೆಂಟ್. ಸೊ ನಾವು ಇಂಟರ್ನಲ್ ಫ್ಯಾಕ್ಟರ್ಸ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇಂಟರ್ನಲ್ ಫ್ಯಾಕ್ಟರ್ಸ್ ಒಂದು ರೀತಿಯಿಂದ ಪರಿಣಾಮ ಬೀರಿದರೆ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕೂಡ ಒಂದು ರೀತಿಯಿಂದ ಪರಿಣಾಮ ಬೀರ್ತದೆ. ಸೊ ಅದರ ಪರಿಣಾಮ ಏನಿರ್ತದೆ, ಪ್ರತಿಯೊಂದು ಫ್ಯಾಕ್ಟರ್ದು, ಪ್ರತಿಯೊಂದು ಅಂಶಗಳದ್ದು ಏನು ಪರಿಣಾಮ ಬೀರ್ತದೆ ಮಾರ್ಕೆಟಿಂಗ್ ಏನಿರ್ತದೆ ಅಂತ ಅನ್ನೋದನ್ನು ನಾವು ಅಧ್ಯಯನ ಮಾಡೋಕ್ಕೆ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅನಾಲಿಸಿಸ್ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಒನ್, ಟು ಅಸೆಸ್ ದಿ ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಎಸ್, ಇದನ್ನು ಆಗಲೇ ಹೇಳಿದೆ. ಸೊ ನಮಗೆ ಎದುರಾಗುವಂಥ ಸವಾಲುಗಳು ಯಾವುವು, ಯಾವ ಸವಾಲುಗಳನ್ನು ಎದುರಿಸ್ಬೇಕಾಗ್ತದೆ, ನಮಗೆ ಯಾವ ಅವಕಾಶಗಳು ಅದಾವೆ, ಅವಕಾಶಗಳನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು, ಸೊ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಅಥವಾ ಇದನ್ನು ಒಂದು ಇವ್ಯಾಲ್ಯುವೇಟ್ ಮಾಡೋಕ್ಕೆ ನಮಗೆ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಹೆಲ್ಪ್ ಮಾಡ್ತದೆ. ಲಾಸ್ಟ್ ಒನ್, ಟು ಎನ್ಶ್ಯೂರ್ ದ ರೈಟ್ ಫಿಟ್ ಬಿಟ್ವೀನ್ ದಿ ಎನ್ವೈರ್ಮೆಂಟ್ ಆ್ಯಂಡ್ ಆರ್ಗನೈಸೇಷನ್, ರೈಟ್? ಸೊ ರೈಟ್ ಫಿಟ್ ಅಂತಂದರೆ ಹೆಂಗೆ ಎನ್ವೈರ್ಮೆಂಟ್ ಅದ ಅದೇ ರೀತಿಯಾಗಿ ಅಥವಾ ಅದಕ್ಕೆ ಅನುಗುಣವಾಗಿ ನಾವು ಡಿಸಿಷನ್ಸನ್ನು, ಬಿಸ್ನೆಸ್ ಡಿಸಿಷನ್ಸನ್ನು ತಗೋಬೇಕಾಗ್ತದೆ. ಆರ್ಗನೈಸೇಷನ್ ಒಂದು ನಿರ್ಣಯಗಳನ್ನು ಪರಿಸರಕ್ಕೆ ಅನುಗುಣವಾಗಿ ನಾವು ತಗೋಬೇಕಾಗ್ತದೆ. ಸೊ ಅದೊಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಆ ಡಿಸಿಷನ್ಸ್ ಆಫ್ ಎನ್ವೈರ್ಮೆಂಟ್ ಮತ್ತು ಆರ್ಗನೈಸೇಷನ್ಗೆ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಹೆಲ್ಪ್ ಮಾಡ್ತದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಅಥವಾ ಈ ಎಲ್ಲ ಉದ್ದೇಶಗಳನ್ನಿಟ್ಕೊಂಡು ನಾವು ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅನಾಲಿಸಿಸನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್, ಕ್ಲಾಸಿಫಿಕೇಷನ್ ಆಫ್ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್. ಸೊ ಆ್ಯಸ್ ಯು ಕ್ಯಾನ್ ಸಿ, ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅಂದಾಗ ಇಲ್ಲಿ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅದಕ್ಕೆ 3 ಲೇಯರ್ಸ್ ಅಥವಾ 3 ಹಂತಗಳಿದೆ, ರೈಟ್? 3 ಹಂತಗಳನ್ನು ಒಳಗೊಂಡಿದೆ. ಫಸ್ಟ್ ಒನ್ ಈಸ್ ಇಂಟರ್ನಲ್ ಎನ್ವೈರ್ಮೆಂಟ್, ನೆಕ್ಸ್ಟ್ ಒನ್ ಈಸ್ ಮೈಕ್ರೋ ಎನ್ವೈರ್ಮೆಂಟ್, ಥರ್ಡ್ ಒನ್ ಈಸ್ ಮ್ಯಾಕ್ರೋ ಎನ್ವೈರ್ಮೆಂಟ್. ಸೊ ನೀವಿಲ್ಲಿ ಈ ಪಿಕ್ಚರ್ ನೋಡಿದಾಗ ನೀವು ಒಂದು ಅರ್ಥ ಆಗ್ತದೆ ಏನಂತಂದರೆ, ಇಂಟರ್ನಲ್ ಎನ್ವೈರ್ಮೆಂಟ್ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಮೈಕ್ರೋ ಎನ್ವೈರ್ಮೆಂಟ್ ಅದಕ್ಕಿಂತ ಅಂತಂದರೆ, ಇಂಟರ್ನಲ್ ಎನ್ವೈರ್ಮೆಂಟ್ ಇದ್ದಾಗ, ಮಾರ್ಕೆಟಿಂಗ್ ಎನ್ವೈರ್ಮೆಂಟಿಗೆ ಇಂಟರ್ನಲ್ ಎನ್ವೈರ್ಮೆಂಟ್ ಇದ್ದಾಗ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಅದು ಇಂಟರ್ನಲ್ ಟು ದಿ ಆರ್ಗನೈಸೇಷನ್ ಇರ್ತದೆ. ಇಂಟರ್ನಲ್ ಟು ದಿ ಆರ್ಗನೈಸೇಷನ್ ಇದ್ದಾಗ ಈ ಎಲ್ಲ ಅಂಶಗಳು ವಿದಿನ್ ದ ಕಂಟ್ರೋಲ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಆರ್ಗನೈಸೇಷನ್ ಕಂಟ್ರೋಲ್ದಲ್ಲಿ, ಹಿಡಿತದಲ್ಲಿ ಇರ್ತದೆ. ಇವುಗಳನ್ನು ಈಸಿಲಿ ನಾವು ಕಂಟ್ರೋಲ್ ಮಾಡಬಹುದಾಗಿರ್ತದೆ. ಇವತ್ತರ ಇಫೆಕ್ಟ್ಸು ಅಷ್ಟು ಜಾಸ್ತಿ ಆಗ್ಲಾರ್ದಂಗೆ ಅಥವಾ ನೆಗೆಟಿವ್ ಎಫೆಕ್ಟ್ ಆಗ್ಲಾರ್ದಂಗೆ ನಾವು ಅವುಗಳನ್ನು ಕಂಟ್ರೋಲ್ ಮಾಡಬಹುದು. ಇಂಟರ್ನಲ್ ಎನ್ವೈರ್ಮೆಂಟ್ ಫ್ಯಾಕ್ಟರ್ಸನ್ನು, ಇವು ಆಂತರಿಕ ಅಂಶಗಳೇನಿರ್ತಾವೆ ಅವುಗಳನ್ನು ನಾವು ಕಂಟ್ರೋಲ್ ಇಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡುವಂಥ ಒಂದು ಚಾನ್ಸಸ್ ಇರ್ತದೆ. ಅದೇ ಮೈಕ್ರೋ ಎನ್ವೈರ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಇಫೆಕ್ಟ್ ಇರ್ತದೆ. ಅದರದ್ದು ಜಾಸ್ತಿ ಇಫೆಕ್ಟ್ ಇದ್ದಾಗ ಇದರಲ್ಲಿ ಒಂದು ಹಂತದವರೆಗೆ ನಾವು ಆ ಅಂಶಗಳನ್ನು ಕಂಟ್ರೋಲ್ ಮಾಡಬಹುದು, ರೈಟ್? ಇದರಲ್ಲಿ ಬರುವಂಥ ಅಂಶಗಳಲ್ಲಿ ನಾವು ಒಂದು ಸ್ಟೇಜ್ ತನಕ, ಒಂದು ಹಂತದ ತನಕ ನಾವು ಆ ಅಂಶಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಬರ್ತದೆ. ಸೊ ಯು ಕ್ಯಾನ್ ಸೇ ಪಾರ್ಟ್ಲಿ ಕಂಟ್ರೋಲೆಬಲ್,
ಪಾರ್ಟ್ಲಿ ಅನ್ಕಂಟ್ರೋಲೇಬಲ್ ಅಂತ ಹೇಳ್ಬೋದು. ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು, ಸ್ವಲ್ಪ ಅನ್ಕಂಟ್ರೋಲೇಬಲ್ ಇರ್ತದೆ. ಲಾಸ್ಟ್ ಒನ್ ಇಸ್ ಮ್ಯಾಕ್ರೋ ಎನ್ವೈರ್ಮೆಂಟ್. ಇದು ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಫ್ಯಾಕ್ಟರ್ಸ್ ಇರ್ತದೆ. ಬಾಹ್ಯ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅಥವಾ ಬಾಹ್ಯ ಅಂಶಗಳನ್ನು ಹೊಂದಿರ್ತದೆ. ಇದು ಔಟ್ ಆಫ್ ಕಂಟ್ರೋಲ್ ಆಫ್ ದಿ ಮ್ಯಾನೇಜ್ಮೆಂಟ್ ಆರ್ ಆರ್ಗನೈಸೇಷನ್. ಒಂದು ವ್ಯವಹಾರಕ್ಕೆ ಅಥವಾ ಒಂದು ಸಂಸ್ಥೆಯ ಹಿಡಿತದಲ್ಲಿ ಅಥವಾ ಕಂಟ್ರೋಲ್ದಲ್ಲಿ ಇರುವುದಿಲ್ಲ, ಅವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಬರುವುದಿಲ್ಲ. ರೈಟ್. ಸೊ ಇದು ಕಂಟ್ರೋಲ್ ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಇದು ಮೇಜರ್ ಎಫೆಕ್ಟನ್ನು ಮಾಡ್ತದೆ ಆರ್ಗನೈಸೇಷನ್ಸ್ ಮೇಲೆ. ಅಥವಾ ಇವುಗಳನ್ನು ಅನಲೈಸ್ ಮಾಡೋದು, ಇವುಗಳನ್ನು ಬೆನಿಫಿಟ್ಸ್ ತಗೊಳ್ಳೋದು ನಾವು ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಅನಾಲಿಸಿಸಲ್ಲಿ ಮಾಡ್ತೀವಿ. ಓಕೆ, ಸೊ ಲೆಟ್ ಅಸ್ ಸ್ಟಡಿ ಆಲ್ ದೀಸ್ ಒನ್ ಬೈ ಒನ್ ಇನ್ ಡೀಟೇಲ್. ಫಸ್ಟ್ ಒನ್ ಇಸ್ ಇಂಟರ್ನಲ್ ಎನ್ವೈರ್ಮೆಂಟ್. ಸೊ ಆ್ಯಸ್ ಐ ಸೆಡ್, ಇಂಟರ್ನಲ್ ಎನ್ವೈರ್ಮೆಂಟ್ ಅಂತಂದರೆ ವಿದಿನ್ ದ ಆರ್ಗನೈಸೇಷನ್ ಸ್ಕೋಪ್ನಲ್ಲಿ ಅಥವಾ ವ್ಯಾಪ್ತಿಯಲ್ಲಿ ಬರುವಂಥ ಅಂಶಗಳಿರ್ತವೆ. ಈ ಅಂಶಗಳನ್ನು ನಾವು ಈಸಿಲಿ ಕಂಟ್ರೋಲ್ ಮಾಡಬಹುದು, ನಾವು ಕಂಟ್ರೋಲ್ ಮಾಡಬಹುದಂಥ ಅಂಶಗಳು. ರೈಟ್. ಸೊ ಯಾವ್ಯಾವು? ಫಸ್ಟ್ ಒನ್ ಇಸ್ ಲೇಬರ್. ರೈಟ್, ನಮ್ಮ ಕಾರ್ಮಿಕರು, ಎಂಪ್ಲಾಯೀಸ್. ರೈಟ್. ಸೊ ಎಂಪ್ಲಾಯೀಸ್ಗೆ ಸಂಬಂಧಿಸಿದಂಥ ಯಾವುದೇ ಒಂದು ನಿರ್ಣಯವಾಗಿರ್ಬೋದು. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಏನದಾವ, ಇವು ನಮ್ಮ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಮೇಲೆ ಎಫೆಕ್ಟ್ ಮಾಡ್ತಾವ. ಎಸ್, ಒಂದಿಲ್ದ ಒಂದು ರೀತಿಯಲ್ಲಿ ಎಫೆಕ್ಟ್ ಮಾಡ್ತಾವ. ಬಟ್ ಮಾಡಿದಾಗ ಕೂಡ ಇವುಗಳನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಸೊ ಇವತ್ತರಲ್ಲಿ ಲೇಬರ್ ಬರ್ತದೆ. ನೆಕ್ಸ್ಟ್ ಒನ್ ಇನ್ವೆಂಟ್ರಿ ಅಂತಂದರೆ ನಮ್ಮ ಸ್ಟಾಕ್, ರಾ ಮಟೀರಿಯಲ್ಸ್ ಅಥವಾ ಸೆಮಿ ಫಿನಿಶ್ಡ್ ಗೂಡ್ಸ್ ಅಥವಾ ಫಿನಿಶ್ಡ್ ಗೂಡ್ಸ್. ಸೊ ಅವುಗಳು ಕೂಡ ಎಫೆಕ್ಟ್ ಆಗ್ತದೆ. ನೆಕ್ಸ್ಟ್ ಒನ್ ಕಂಪನಿ ಪಾಲಿಸಿ. ಕಂಪನಿಗಳ ಪಾಲಿಸೀಸ್ ಏನಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಅವುಗಳು ಕೂಡ ಮಾರ್ಕೆಟಿಂಗ್ ಎನ್ವೈರ್ಮೆಂಟ್ ಮೇಲೆ ಪರಿಣಾಮ ಬೀರ್ತದೆ. ಓಕೆ. ನೆಕ್ಸ್ಟ್ ಒನ್ ಇಸ್ ಲಾಜಿಸ್ಟಿಕ್ಸ್ ಅಂತಂದ್ರೆ ನಮ್ಮ ವಿತರಣಾ ಪದ್ಧತಿ ಅಥವಾ ನಾವು ಯಾರ ಕಡೆಯಿಂದ ರಾ ಮಟೀರಿಯಲ್ಸ್ಗಳನ್ನು ಯಾರ ಕಡೆಯಿಂದ ಕೊಂಡ್ಕೊತೀವಿ, ನಮ್ಮ ಪ್ರಾಡಕ್ಟ್ಸನ್ನು ಯಾರಿಗೆ ಮಾರಾಟ ಮಾಡ್ತೀವಿ, ಆ ಎಲ್ಲ ಪ್ರಕ್ರಿಯೆ ಹೆಂಗೆ ನಡೀತದೆ. ರೈಟ್. ನಾವು ಯಾವ ಟೈಮಲ್ಲಿ ಎಷ್ಟು ರಾ ಮಟೀರಿಯಲ್ಸನ್ನು ಕೊಂಡ್ಕೊತೀವಿ, ಯಾವ ಟೈಮಲ್ಲಿ ಎಷ್ಟು ಫಿನಿಶ್ಡ್ ಗೂಡ್ಸನ್ನು ನಾವು ವಿತರಣೆ ಮಾಡ್ತೀವಿ. ಬಜೆಟ್. ನೆಕ್ಸ್ಟ್ ಒನ್ ಇಸ್ ನಮ್ಮ ಬಜೆಟ್, ಮುಂಗಡ ಪತ್ರ. ನೆಕ್ಸ್ಟ್ ಒನ್ ಇಸ್ ಕ್ಯಾಪಿಟಲ್ ಅಸೆಟ್ಸ್. ಸೊ ಕ್ಯಾಪಿಟಲ್ ಅಸೆಟ್ಸಲ್ಲಿ ಲ್ಯಾಂಡ್ ಬಂತು, ಬಿಲ್ಡಿಂಗ್ ಬಂತು, ಮಷಿನರಿ ಬಂತು, ಪ್ಲಾಂಟ್ ಬಂತು. ರೈಟ್. ಸೊ ಇವೆಲ್ಲ ಕ್ಯಾಪಿಟಲ್ ಅಸೆಟ್ಸ್. ಸೊ ಇವೆಲ್ಲ ಹೆಂಗೆ ಇಂಪ್ಯಾಕ್ಟ್ ಮಾಡ್ತದಂತಂದರೆ ಒಂದು ರೀತಿಯಲ್ಲಿ ನಮ್ಮ ಮಾರ್ಕೆಟಿಂಗ್ ಪ್ರಾಸೆಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ತದೆ. ಲೇಬರ್ ಅಂತಂದಾಗ ಸ್ಕಿಲ್ಸ್, ನಮ್ಮ ಕ್ವಾಲಿಟಿ ಆಫ್ ಲೇಬರ್, ಕ್ವಾಲಿಟಿ ಆಫ್ ಎಂಪ್ಲಾಯೀಸ್, ನಮ್ಮ ಎಂಪ್ಲಾಯೀಸ್ ಏನಿದ್ದಾರೆ ಅವುಗಳ ಸ್ಕಿಲ್ಸ್ ಏನದಾವ, ಅವ್ರಗಳ ಕ್ವಾಲಿಟಿ ಏನದ, ಎಜುಕೇಷನ್ ಕ್ವಾಲಿಫಿಕೇಷನ್ ಏನದ, ಎಕ್ಸ್ಪೀರಿಯನ್ಸ್ ಏನದ. ರೈಟ್. ಸೊ ಇವೆಲ್ಲ ಇಂಪ್ಯಾಕ್ಟ್ ಮಾಡಿದಾಗ ಇನ್ವೆಂಟ್ರಿಯಿಂದ ಇಂಪ್ಯಾಕ್ಟ್ ಆಗ್ತದೆ. ಇನ್ವೆಂಟ್ರಿ ಆ್ಯಸ್ ಐ ಸೆಡ್, ರಾ ಮಟೀರಿಯಲ್ ಎಷ್ಟದ, ನಮ್ಮ ಫಿನಿಶ್ಡ್ ಪ್ರಾಡಕ್ಟ್ಸ್ ಎಷ್ಟದ, ರೈಟ್, ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಎಷ್ಟದ, ಸ್ಟಾಕನ್ನು ಹೆಂಗೆ ವೆರಿಫೈ ಮಾಡ್ತೀವಿ ಅಥವಾ ಸ್ಟಾಕನ್ನು ಹೆಂಗೆ ಮೇಂಟೈನ್ ಮಾಡ್ತೀವಿ. ರೈಟ್. ಸೊ ಈ ರೀತಿಯಾಗಿ ಇವೆಲ್ಲ ಇವೆಲ್ಲ ಫ್ಯಾಕ್ಟರ್ಸ್ ಏನಿದೆ, ಕಂಪನಿ ಪಾಲಿಸಿ, ಲಾಜಿಸ್ಟಿಕ್ಸ್, ಬಜೆಟ್ಸ್, ಕ್ಯಾಪಿಟಲ್ ಅಸೆಟ್ಸ್, ಇವೆಲ್ಲ ಕೂಡಿಸಿ ಇಂಟರ್ನಲ್ ಎನ್ವೈರ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಇವೆಲ್ಲ ಇಂಟರ್ನಲ್ ಎನ್ವೈರ್ಮೆಂಟ್ ಏನೋ ಇವತ್ತರಲ್ಲಿ ಏರುಪೇರಾದಾಗ ಇವುಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಯಾರ ಹತ್ರ ಇರ್ತದೆ ಅಥವಾ ಒಂದು ಪವರ್ ಯಾರ ಹತ್ರ ಇರ್ತದೆ ಅಂತಂದರೆ ಮ್ಯಾನೇಜ್ಮೆಂಟ್ ಹತ್ರ ಇರ್ತದೆ. ಆರ್ಗನೈಸೇಷನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹತ್ರ ಇರ್ತದೆ. ಅವರು ಇವತ್ತರಲ್ಲಿ ಬರುವಂಥ ಏರುಪೇರುಗಳನ್ನು ಕಂಟ್ರೋಲ್ ಮಾಡಬಹುದಾಗಿದೆ. ಓಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಇಂಟರ್ನಲ್ ಎನ್ವೈರ್ಮೆಂಟ್ ಅಂತಂದರೆ ಇವೆಲ್ಲ ಕಾಮನ್ ಫ್ಯಾಕ್ಟರ್ಸ್ ಇದು. ರೈಟ್. ಯಾವುದೇ ಆರ್ಗನೈಸೇಷನ್ ಇದ್ರೂ ಇವೆಲ್ಲ ಕಾಮನ್ ಫ್ಯಾಕ್ಟರ್ಸ್. ಬೇರೆ ಬೇರೆ ರೀತಿಯಿಂದ ಅವು ಇಂಪ್ಯಾಕ್ಟ್ ಮಾಡಬಹುದು, ಬಟ್ ಇವೆಲ್ಲ ಏನಾಗ್ತದೆ, ಕಾಮನ್ ಫ್ಯಾಕ್ಟರ್ಸ್ ಆಗಿ ಇಂಪ್ಯಾಕ್ಟ್ ಆಗ್ತದೆ. ಓಕೆ. ನೆಕ್ಸ್ಟ್ ಒನ್ ಮೈಕ್ರೋ ಎನ್ವೈರ್ಮೆಂಟ್. ಒಂದು ಹಂತದವರೆಗೆ ಇವುಗಳನ್ನು ನಾವು
ಕಂಟ್ರೋಲ್ ಮಾಡಬಹುದಾಗಿದೆ. ಓಕೆ, ಸೊ ಯಾವ ಹಂತದವರೆಗೆ ನಾವು ಇವುಗಳನ್ನು ಕಂಟ್ರೋಲ್ ಮಾಡಬಹುದಾಗಿದೆ? ಇಟ್ ಡಿಪೆಂಡ್ಸ್ ಅಪಾನ್ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ವಿಚ್ ವಿ ಆರ್ ಸ್ಟಡಿಂಗ್, ರೈಟ್. ಸೊ ಕಸ್ಟಮರ್ಸನ್ನ ಯಾವ ಹಂತದವರೆಗೆ ಕಂಟ್ರೋಲ್ ಮಾಡ್ಬೋದು, ಅಥವಾ ಎಂಪ್ಲಾಯೀಸನ್ನ ಕೆಲವು ಹಂತದವರೆಗೆ ಮಾತ್ರ ಕಂಟ್ರೋಲ್ ಮಾಡ್ಬೋದು, ರೈಟ್. ಸೊ ಇದರಲ್ಲಿ ಒಂದು ಹಂತದವರೆಗೆ ಮಾತ್ರ ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯದ, ರೈಟ್. ಸೊ ಫಸ್ಟ್ ಒನ್ ಇಸ್ ಕಸ್ಟಮರ್ಸ್, ರೈಟ್. ಸೊ ನಾವು ಕಸ್ಟಮರ್ಸಲ್ಲಿ ನಾವು ಅವರು ನೀಡ್ಸ್ ಆ್ಯಂಡ್ ವಾಂಟ್ಸನ್ನು ಅರ್ಥ ಮಾಡ್ಕೊತೀವಿ. ಅವರಿಗೆ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಆ ಪ್ರಾಡಕ್ಟ್ಸನ್ನು ನಾವು ಅವ್ರಿಗೆ ಪ್ರೊವೈಡ್ ಮಾಡೋಕ್ಕೆ ಒಂದು ಪ್ರಾಸೆಸ್ಸನ್ನು ಅಥವಾ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಬಟ್ ಸಪೋಸಿಂಗ್ಲಿ ಅವ್ರಿಗೆ ನಮ್ಮ ಪ್ರಾಡಕ್ಟ್ಸ್ ಸೇರಲಿಲ್ಲ ಅಂತಂದರೆ ಅವರು ಕಾಂಪಿಟೇಟರ್ಸ್ ಪ್ರಾಡಕ್ಟ್ಸ್ಗೆ ಹೋಗಿ ತೊಗೋಬಹುದು. ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಅದನ್ನು ಒಂದು ಹಂತದವರೆಗೆ ಮಾತ್ರ ಕಂಟ್ರೋಲ್ ಮಾಡ್ಬೋದು. ನಮ್ಮ ಪ್ರಾಡಕ್ಟ್ಸ್ ತೊಗೊಳಕ್ಕೆ ನಾವು ಅವರಿಗೆ ಒಂದು ಪ್ರವೋಕ್ ಮಾಡ್ಬೋದು ಅಥವಾ ಉತ್ತೇಜನವನ್ನು ಮಾಡ್ಬೋದು, ಎನ್ಕರೇಜ್ ಮಾಡ್ಬೋದು. ಬಟ್ ಅವ್ರ ಕಾಂಪಿಟೇಟರ್ಸ್ ಪ್ರಾಡಕ್ಟ್ಸ್ ತೊಗೊಳ್ಳಾರ್ದಂಗೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಹಂತದವರೆಗೆ ಮಾತ್ರ ನಾವು ಅವ್ರನ್ನ ಕಂಟ್ರೋಲ್ ಮಾಡಬಹುದು. ಸಿಮಿಲರ್ಲಿ ಎಂಪ್ಲಾಯೀಸ್, ಆ್ಯಸ್ ಐ ಸೈಡ್, ಎಂಪ್ಲಾಯೀಸ್ ಇಂಟರ್ನಲ್ ಫ್ಯಾಕ್ಟರ್ಸಲ್ಲಿಯೂ ಬರುತ್ತೆ, ಮೈಕ್ರೋ ಎನ್ವೈರ್ಮೆಂಟ್ ಫ್ಯಾಕ್ಟರ್ಸಲ್ಲಿಯೂ ಬರುತ್ತೆ. ಸೊ ಎಂಪ್ಲಾಯೀಸ್ ಅಂದಾಗ ನಾವು ಅವರಿಗೆ ಸಾಕಷ್ಟು ಸ್ಯಾಲ್ರಿ ಕೊಟ್ಟು, ಬೋನಸ್ ಕೊಟ್ಟು, ಒಂದು ಒಳ್ಳೆಯ ವಾತಾವರಣ ಕೊಟ್ಟು ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡಿರ್ತೀವಿ. ಬಟ್ ಸಪೋಸಿಂಗ್ಲಿ ಎಂಪ್ಲಾಯೀಸ್ಗೆ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಅಸಮಾಧಾನವಾಯಿತು, ಜಾಬ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಅಥವಾ ಏನೋ ಒಂದು ಪ್ರಾಬ್ಲಮ್ ಬಂದಾಗ ಅವ್ರು ಏನು ಮಾಡ್ತಾರೆ, ಸ್ಟ್ರೈಕ್ಸಿಗೆ ಹೋಗ್ತಾರೆ, ಲಾಕೌಟ್ಸ್ ಮಾಡ್ತಾರೆ, ಅಥವಾ ಜಾಬ್ ಬಿಟ್ಟು ಹೋಗ್ತಾರೆ. ಸೊ ಆವಾಗ ಅವ್ರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಒಂದು ಸಂಕಳಿಯಲ್ಲಿ ಬರುವಂಥ ಪಾತ್ರಧಾರಿಗಳು, ರೈಟ್. ಸೊ ನಮಗೆ ಸಪ್ಲೈ ಮಾಡುವಂಥ ರಾ ಮೆಟೀರಿಯಲ್ ಸಪ್ಲೈ ಮಾಡುವಂಥ ಸಪ್ಲೈಯರ್ಸ್, ನಾವು ಸಪ್ಲೈ ಮಾಡುವಂಥ, ನಾವು ಪ್ರಾಡಕ್ಟ್ಸನ್ನು ಕಸ್ಟಮರ್ಸಿಗೆ ಸಪ್ಲೈ ಮಾಡುವಾಗ ನಾವು ಉಪಯೋಗಿಸುವಂಥ ಸಗಟು ವ್ಯಾಪಾರಸ್ಥರು ಅಥವಾ ಚಿಲ್ಲರೆ ವ್ಯಾಪಾರಸ್ಥರು, ಇವ್ರನ್ನೂ ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ನಾವು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಅಥವಾ ನೆಕ್ಸ್ಟ್ ಮಾಡ್ಯೂಲ್ಸಲ್ಲಿ ಡಿಸ್ಟ್ರಿಬ್ಯೂಷನ್ ಪಾಲಿಸಿ ಸ್ಟಡಿ ಮಾಡಬೇಕಾದ್ರೆ ಅಲ್ಲೇ ಹೇಳ್ತೀನಿ, ರೈಟ್. ಸೊ ರಿಟೇಲರ್ಸನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಹೋಲ್ಸೇಲರ್ಸನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಅಥವಾ ಅವರ ನಿರ್ವಹಣೆ ಹೆಂಗೆ ಮಾಡಬೇಕು, ಮ್ಯಾನೇಜ್ಮೆಂಟ್ ಆಫ್ ರಿಟೇಲ್ ಪಾರ್ಟ್ನರ್ಸ್ ಅವ್ರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೆಂಗೆ ಮಾಡಬೇಕು ಅನ್ನೋದನ್ನು ವಿ ವಿಲ್ ಸ್ಟಡಿ ಇನ್ ಡೀಟೇಲ್ಸ್, ರೈಟ್. ಸೊ ಇಲ್ಲಿ ಸಪ್ಲೈಯರ್ಸ್, ರಿಟೇಲರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಿರ್ತಾರೆ. ನೆಕ್ಸ್ಟ್ ಒನ್ ಈಸ್ ಶೇರ್ ಹೋಲ್ಡರ್ಸ್. ನಮ್ಮ ಶೇರ್ ಹೋಲ್ಡರ್ಸ್ ಒಂದು ಲೆವೆಲ್ ತನಕ ಅವರು ಕಂಟ್ರೋಲಲ್ಲಿ ಇರ್ತಾರೆ. ನಾವು ಅವರಿಗೆ ಕರೆಕ್ಟಾಗಿ ಡಿವಿಡೆಂಡ್ಸ್ ಕೊಡಾಕತ್ತೀವಿ, ಕರೆಕ್ಟಾಗಿ ಪ್ರಾಫಿಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಾಕತ್ತೀವಿ, ಆರ್ಗನೈಸೇಷನ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಾಕತ್ತೀವಿ ಅಂತಂದರೆ ಅವರು ಕಂಟ್ರೋಲಲ್ಲಿರ್ತಾರೆ. ಬಟ್ ಸಪೋಸ್ ಎಲ್ಲೋ ಒಂದು ಅಡೆತಡೆ ಆಯಿತು, ಎಲ್ಲೋ ಒಂದು ಏರ್ಪೇರ್ ಆಯಿತು ಅಂತಂದರೆ ಶೇರ್ ಹೋಲ್ಡರ್ಸ್ ಕೂಡ ಯಾವುದೇ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟನ್ನು ಅಥವಾ ಟಾಪ್ ಲೆವೆಲ್ ಆಫೀಸರನ್ನು ಜಾಬಿಂದ ತೆಗೆಯುವಂಥ ಅವ್ರಿಗೆ ಹಕ್ಕು ಕೂಡ ಇರ್ತದೆ. ವೋಟ್ ಮಾಡಿಬಿಟ್ಟು ಅವರು ಯಾವುದೇ ಕಂಪನಿ ಚೇರ್ಮನ್ನು, ಮ್ಯಾನೇಜಿಂಗ್ ಡೈರೆಕ್ಟರು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಇವ್ರ ಜಾಬ್ಗಳನ್ನು ಕಿತ್ತಾಕುವಂಥ ರೈಟ್ಸ್ ಕೂಡ ಯಾರಿಗಿರ್ತದೆ, ಶೇರ್ ಹೋಲ್ಡರ್ಸಿಗಿರ್ತದೆ. ಸೊ ಒನ್ ಲೆವೆಲ್ ತನಕ ಅವ್ರನ್ನ ಕಂಟ್ರೋಲ್ ಮಾಡ್ಬೋದು. ಸಿಮಿಲರ್ಲಿ ಕಾಂಪಿಟೇಟರ್ಸ್, ರೈಟ್. ನಮ್ಮ ಕಾಂಪಿಟೇಟರ್ಸ್ ಅವ್ರನ್ನ ಸ್ಟಡಿ ಕೂಡ ಮಾಡಬೇಕಾಗ್ತದೆ. ಅವ್ರು ಯಾವ ಪ್ರಾಡಕ್ಟ್ಸನ್ನು ಮಾರ್ಕೆಟಲ್ಲಿ ತಂದಾರ, ಎಷ್ಟು ಪ್ರೈಸಿಗೆ ತಂದಾರ, ಅವ್ರ ಕಸ್ಟಮರ್ ಸೊ ಇವೆಲ್ಲ ಸ್ಟಡಿ ನಾವು ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್ ಗವರ್ಮೆಂಟ್ ಆ್ಯಂಡ್ ಜನರಲ್ ಪಬ್ಲಿಕ್. ಸೊ ಗವರ್ಮೆಂಟಲ್ಲಿ ಇಲ್ಲಿ ಅಗೇನ್ ಎರಡು ಇದು ಇದೆ. ಗವರ್ಮೆಂಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಕೂಡ ಆಗ್ತದೆ, ಇಂಟರ್ನಲ್ ಅಥವಾ ಮೈಕ್ರೋ ಎನ್ವೈರ್ಮೆಂಟ್ ಫ್ಯಾಕ್ಟರ್ ಕೂಡ ಆಗ್ತದೆ. ಸೊ ಎಲ್ಲರಿಗೂ ಅಪ್ಲೈ ಆಗುವಂಗೆ ಕೆಲವೊಂದು ರೂಲ್ಸ್ ಅದಾವೆ, ಸೊ ಅಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಮೈಕ್ರೋ ಎನ್ವೈರ್ಮೆಂಟ್ ಆಗ್ತದೆ. ಅಂದರೆ ನಾವು ಆ ರೂಲ್ಸನ್ನು ಫಾಲೋ ಮಾಡಬೇಕಾಗ್ತದೆ, ಆ ರೆಗ್ಯುಲೇಷನ್ಸನ್ನು, ಆ ಕಾನೂನುಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಕೆಲವೊಂದು ರೆಸ್ಟ್ರಿಕ್ಷನ್ಸನ್ನು ಇಟ್ಟಿರ್ತಾರೆ, ಕೆಲವೊಂದು ಅಡಚಣೆಗಳನ್ನು ಇಟ್ಟಿರ್ತಾರೆ, ಅವು ಅಡೆತಡೆಗಳನ್ನು ಇಟ್ಟಿರ್ತಾರೆ, ಅವುಗಳನ್ನು ಫಾಲೋ ಮಾಡಬೇಕಾಗ್ತದೆ, ರೈಟ್. ಸೊ ಅವುಗಳಿಂದ ನಾವು ಅಥವಾ ಅವುಗಳನ್ನು ದಾಟಿ ನಾವು ಹೋಗೋಕ್ಕಾಗಂಗಿಲ್ಲ. ಸೊ ಅಲ್ಲಿ ಗವರ್ಮೆಂಟ್ ಏನಾಗ್ತದೆ, ಮೈಕ್ರೋ ಎನ್ವೈರ್ಮೆಂಟ್ ಆಗ್ತದೆ. ಬಟ್
ಗವರ್ಮೆಂಟ್ ಆ್ಯಸ್ ಅ ಟೋಟಲ್, ಆ್ಯಸ್ ಅ ಮ್ಯಾಕ್ರೋ ಎನ್ವೈರ್ಮೆಂಟ್, ಪೊಲಿಟಿಕಲ್ ಸ್ಟೆಬಿಲಿಟಿ ಅಥವಾ ಪೊಲಿಟಿಕಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅದನ್ನು ಸ್ಟಡಿ ಮಾಡಬೇಕಂದ್ರೆ ಅದು ಮ್ಯಾಕ್ರೋ ಎನ್ವೈರ್ಮೆಂಟ್ ಆಗ್ತದೆ. ಅದನ್ನು ಮ್ಯಾಕ್ರೋ ಎನ್ವೈರ್ಮೆಂಟಲ್ಲಿ ನಾವು ಸ್ಟಡಿ ಮಾಡೋಣ ಅಂತ. ಕಮಿಂಗ್ ಟು ದ ಲಾಸ್ಟ್ ಒನ್, ಜನರಲ್ ಪಬ್ಲಿಕ್. ಸೊ ಜನರಲ್ ಪಬ್ಲಿಕ್ ಬಗ್ಗೆ ನಾನು ಹೇಳ್ದಂಗೆ ಸೊಸೈಟಲ್ ಫಾರ್ಮ್ ಆಫ್ ಮಾರ್ಕೆಟಿಂಗಲ್ಲಿ ಹೇಳಿದೆ ನಾವು ಸಮಾಜಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಾರ್ವಜನಿಕರ ಹಿತಾಸಕ್ತಿಯಂತೆ ನಾವು ಮಾರ್ಕೆಟಿಂಗ್ ಪ್ರಾಸೆಸನ್ನು ಮಾಡಬೇಕಾಗ್ತದೆ. ಅಲ್ಲಿ ಅವರಿಗೆ ಹಾನಿ ಆಗಲಾರ್ದಂಗೆ ಅಥವಾ ಒಂದು ಎನ್ವೈರ್ಮೆಂಟಿಗೆ ಹಾನಿ ಆಗಲಾರ್ದಂಗೆ, ಒಂದು ಪರಿಸರಕ್ಕೆ ಹಾನಿ ಆಗಲಾರ್ದಂಗೆ ನಾವು ನಮ್ಮ ಮಾರ್ಕೆಟಿಂಗ್ ಪ್ರಾಸೆಸನ್ನು ಮಾಡಬೇಕಾಗ್ತದೆ, ರೈಟ್. ಸೊ ಇಲ್ಲಿ ಜನರಲ್ ಪಬ್ಲಿಕ್ ಕೂಡ ಅವರಿಗೆ ಸಪೋಸಿಂಗ್ಲಿ ಯಾವುದೋ ಒಂದು ರೀತಿಯಿಂದ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಅವ್ರ ಕಂಪನಿಗಳ ಮೇಲೆ ಕೇಸ್ ಹಾಕ್ಬೋದು, ರಿಟ್ ಫೈಲ್ ಮಾಡ್ಬೋದು. ಅದು ಆಗಲಾರ್ದಂಗೆ ನಾವು ನೋಡಿಕೊಂಡು ಜನರಲ್ ಪಬ್ಲಿಕ್ ಹಿತಾಸಕ್ತಿಯನ್ನು ಕೂಡ ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಸೊ by marketing environment, what are the different elements of marketing environment or different stages of marketing environment, and we have seen two types of or two stages of marketing environment, that is internal environment and micro environment. In the next class we will study about macro environment, different stages or different factors of macro environment. So please watch the video and comment for the doubts. Thank you.